ಧ್ಯಾನ ಮೂಲೋ ಗುರುಮೂರ್ತಿ, ಪೂಜ್ಯ ಮೂಲೋ ಗುರುಪಾದ, ಮಂತ್ರ ಮೂಲೋ ಗುರುವಾಕ್ಯಂ, ಮುಕ್ತಿ ಮೂಲೋ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾವೃಂದಗಳಿಗೆ ನಂತರ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರೆಯಾದ ಶ್ರೀ ನಿಜಗುಣ ಗುರುಗಳಿಗೆ ನಂತರ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಯ್ಯ ಗುರುಗಳ ಪಾದಾರವಿಂದಗಳಿಗೆ ನಂತರ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇವೆ. ಜ್ಯೋತಿ ಬೆಳಗುತ್ತಿದೆ ಅಂತಕ್ಕಂಥದ್ದು ನಿಜಗುಣರ ಜೀವನ ಚರಿತ್ರೆ ಇರತಕ್ಕಂಥ ಗ್ರಂಥ. ಈ ಗ್ರಂಥ 3 ಭಾಗದ ಒಳಗೊಂಡದ. ಮೊದಲನೇ ಭಾಗ ರಾಜಭೋಗದಲ್ಲಿ ಯೋಗ ಬೀಜ ಅಂತಕ್ಕಂಥದ್ದು, 2ನೇ ಭಾಗ ಮಹಾಪರಿವರ್ತನೆ ಅಂತಕ್ಕಂಥದ್ದು, 3ನೇ ಭಾಗ ಜ್ಯೋತಿ ಬೆಳಗುತ್ತಿದೆ ಅಂತಕ್ಕಂಥದ್ದು. ಅದೇ ಹೆಸರಿನಿಂದ 3ನೇ ಭಾಗ ಇಟ್ಟಿದ್ದಾರೆ ಮುಖ್ಯವಾಗಿ. ಈಗ 3ನೇ ಭಾಗ ನಡೀತಾ ಇದೆ. ಅಲ್ಲಿ ಎಲ್ಲಿಗಿದ್ದು ನಿನ್ನೆ ಅವರು ಯಾರೋ ಷಡಕ್ಷರಿ ಮತ್ತು ಇವರು ನಿಜಗುಣ ಶಿವಗಳು ಪರಮಾನುಭವ ಬೋಧೆ ಗ್ರಂಥದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಯಾವುದು ಅಂತಂದ್ರೆ ಅದರ ಬಗ್ಗೆ ಬರೆದಿರ್ತಕ್ಕಂಥದ್ದು ಯಾವುದು ಚರ್ಚೆ ಮಾಡ್ತಾ ಇದ್ದಾರೆ. ಅಲ್ಲಿ ಯಾಜ್ಞವಲ್ಕ್ಯ ಮೈತ್ರೇಯ ಸಂಭಾಷಣೆ ರೂಪದಲ್ಲಿದೆ. ಅದು ಪರಮಾನುಭವ ಬೋಧೆ ಅಂತ ಹೇಳಿದಾಗ ಆವಾಗ ಇವ್ರು ಹೇಳ್ತಾರೆ, ಷಡಕ್ಷರಿಗಳು, ನಿಮ್ಮ ರಾಣಿಯಾಗಿದ್ದ ಮಂಗಳೇ ಮೈತ್ರೇಯಿಯಂತೆ ಅಧ್ಯಾತ್ಮ ಉಳ್ಳವರಾಗಿದ್ದರೆ ಬಹುಶಃ ಯಾಜ್ಞವಲ್ಕರಂತೆ ಬೋಧನೆಯನ್ನು ಮಾಡ್ತಿದ್ದೀರಿ. ಅದಕ್ಕೆ ಸಾಕ್ಷಿಯಾಗಿ ಈ ಗ್ರಂಥ ಬರೆದಂತೆ ತೋರುತ್ತದೆ ಅಲ್ವೇ ನಿಜಗುಣ್ರಿ ಅಂತ ಕೇಳ್ತಾರೆ. ಅಂದ್ರೆ ಅಲ್ಲಿ ಪರಮಾನುಭವ ಬೋಧೆಯಲ್ಲಿ ಅಲ್ಲಿ ಸಂಭಾಷಣೆ ನಡೀತದೆ. ಯಾವುದು? ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯಿಗೆ. ಆ ಸಂಭಾಷಣೆ ರೂಪದಲ್ಲಿ ಬರೆದದ್ದಕ್ಕೆ ಅವರು ಬಹುಶಃ ಅವರು ನಿಮ್ಮ ರೀತಿಯೇ ಅವರು ಆಧ್ಯಾತ್ಮ ಮಾರ್ಗದಲ್ಲಿ ಇದ್ರಂದರೆ, ಮೈತ್ರೇಯಿ ನಿಮ್ಮ ಪತ್ನಿಯಾದಂಥ ಮಂಗಳೇ, ನೀವು ಆಕೆಗೆ ಬೋಧನೆ ಮಾಡೋ ರೀತಿಯಲ್ಲಿ ಆ ಸಂಭಾಷಣೆ ಇದೆಯಲ್ಲ ಅಂತ ಹೇಳಿ ನಗ್ತಾರೆ ಅವರು. ಆವಾಗ ಅದಕ್ಕೆ ಅವ್ರು ಹೇಳ್ತಾರೆ, ನಕ್ಕೊಂತ ನಿಜಗುಂಡ್ರು ಕೂಡ ನಿಮ್ಮದು ಒಳ್ಳೆಯ ಕಲ್ಪನೆ ಸರಿ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಆದರೆ ಹಾಗಾಗಲಿಲ್ಲವಲ್ಲ ಎಂದೇನು ನಾನು ಯೋಚಿಸ್ತಿಲ್ಲ. ಇಷ್ಟು ಮಾತ್ರ ನಿಜ, ಹೆಣ್ಣು ವಿಲಾಸಿನಿಯಾಗಬಾರದು, ಮೈತ್ರಿಯಂತಾಗಬೇಕೆಂಬ ಬಯಕೆಯನ್ನು ನಾನು ತುಂಬಿಕೊಂಡಿದ್ದೇನೆ. ಮೈತ್ರಿಯಂಥ ಬಯಕೆಗಳನ್ನು ಬಯಸುವ ಹೆಂಡತಿಯಾಗಬೇಕು. ಮೈತ್ರಿಯಂಥ ಬಯಕೆಗಳನ್ನು ಬಯಸುವ ಹೆಂಡತಿಯಾಗಬೇಕು ಅಂದರೆ ಅಂಥ ಹೆಂಡತಿ ಇರಬೇಕು ಅಂತ. ಅಂದರೆ ಆಕೆ ಉದ್ದೇಶ ಆದರೂ ಏನು, ಆಕೆ ಕೇಳೋದಾದ್ರೂ ಏನು ಪ್ರಶ್ನೆ ಮಾಡ್ತಾಳೆ ಪರಮಾನುಭವ ಬೋಧೆಯಲ್ಲಿ. ಯಾವ ಪ್ರಶ್ನೆ ಅಂದರೆ, ಒಂದು ದುಃಖದೊಳು ತಾನೊಂದದೆ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರ್ಪ ಅಂದ ಕುಪಾಯ ಮಿದೆಂದೊಲವಿಂದೆ ನೀನಿಂದೆನ ಗರುಪು ಸನ್ಮುನಿ ಮುಖ್ಯ ಅಂತ. ಅಂದ್ರೆ ಪ್ರಶ್ನೆ ಮಾಡ್ತಾಳಕ್ಕೆ, ಯಾವುದೋ ಒಂದು ದುಃಖದೊಳು ತಾನೊಂದದೆ, ಯಾವುದೇ ದುಃಖ ಇರಬಾರ್ದು ತನಗೆ, ಪರಿಪೂರ್ಣ ಆನಂದ ರೂಪಿಂದ, ಸಂಪೂರ್ಣ ಆನಂದ ರೂಪದಿಂದನೇ ಇರಬೇಕು, ಯಾವಾಗಲೂ ಇರಬೇಕು. ಒಂದು ಸ್ವಲ್ಪ ಕ್ಷಣ ಮಾತ್ರ ಅಲ್ಲ, ನಾನು ಯಾವಾಗಲೂ ಆನಂದದಾಗೆ ಇರಬೇಕು. ಅಂದರೆ ಯಾವಾಗ ಆನಂದ ಅಂತಂದರೆ ಈ ಬೇರೆ ಬೇರೆ ಇದು ಮಾಡ್ಬೇಕಂತಂದರೆ ಪೂಜೆ ಪುನಸ್ಕಾರ ಯೋಗ ಮಾಡ್ಬೇಕಂದ್ರೆ ಅದು ಕ್ಷಣಕಾಲ ಮಾತ್ರ ಇರ್ತದೆ. ಆದ್ರೆ ನನಗೆ ಯಾವ ರೀತಿ ಆ ಥರ ಕ್ಷಣಕಾಲ ಇರಬಾರ್ದು, ಸತತವಾಗಿರಬೇಕು ಅಂತ ಪರಿಪೂರ್ಣ ಆನಂದ ರೂಪಿ ಸಂತತ ಮಿರಪ ಅಂದ ಕುಪಾಯವಿದೆಂದೊಲವಿಂದೆ ನೀನಿಂದೆನಗರಪು ಸನ್ಮುನಿ ಮುಖ್ಯ ಅದಕ್ಕೆ ಆ ರೀತಿ ಇರ್ತಕ್ಕಂಥದಕ್ಕೆ ಏನು ಉಪಾಯ ಅದ ಅಂತ ಕುಪಾಯವಿದೆಂದೊಲವಿಂದೆ ಅದಕ್ಕೆ ರೀತಿ ಇದೇ ಉಪಾಯ ಅಂತ ನನಗೆ ಒಲವಿಂದೆ ಅಂದರೆ ಪ್ರೀತಿಯಿಂದ ನೀನು ತಿಳಿಸು. ಸನ್ಮುನಿ ಮುಖ್ಯ ಅಂದರೆ ಮುನಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಮುನಿಗಳಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ಮುನಿವರನೇ ನನಗೆ ಆ ರೀತಿ ಹೇಳು, ನನಗೆ ಆ ಮಾರ್ಗ ನನಗೆ ಹೇಳು ಅಂತ ಕೇಳ್ತಾಳ. ಆಮೇಲೆ ಮತ್ತೆ ಹೇಳ್ತಾಳ,
ಎನಿತು ತತ್ವಾರ್ಥವ ನೆನಗೆ ಬೋಧಿಸಬೇವುದು ಅನಿತೆಲ್ಲವನ್ನು ಸವಿಸ್ತರಮಾಗಿ ಇನಿತು ಸಂದೇಹಮಿಲ್ಲದಂತಲಸದೆ ಪೇಳು ಮುನಿಮುಖ್ಯ ತಿಳಿವಂತೆ ಕೃಪೆಯಿಂದ ಅಂತ. ಅಂದ್ರೆ ಯಾವ ತತ್ವಾರ್ಥ ನನಗೆ ಏನೇನು ಹೇಳಬೇಕು, ಬೋಧನೆ ಮಾಡಬೇಕು, ಅವನ್ನೆಲ್ಲನೂ ಸವಿಸ್ತರವಾಗಿ, ಅಂದರೆ ಯಾವುದು ಅರ್ಧಂಬರ್ಧ ಹೇಳಲಾರ್ದೆ ಪೂರ್ತಿ ವಿವರವಾಗಿ ಹೇಳು. ನನಗೆ ಯಾವ ರೀತಿ ಸಂದೇಹನ ಬರಬಾರ್ದು, ಆ ರೀತಿ ಹೇಳಬೇಕು. ಮುನಿಮುಖ್ಯ ತಿಳಿವಂತೆ ಕೃಪೆಯಿಂದ, ಅಂದರೆ ಕೃಪೆಯಿಂದ ನನಗೆ ತಿಳಿಯಂಗೆ ಹೇಳ್ರಿ ಅಂತ ಹೇಳ್ತಾಳೆ, ಅಂತ ಬೇಡ್ಕೊಳ್ತಾಳೆ. ಅವ ಬೇಡಿಕೆಯನ್ನು ಈಡೇರಿಸುವಂಥ ಪತಿ ಯಾಜ್ಞವಲ್ಕ್ಯ ಏನು ಹೇಳ್ತಾನ, ಫಲವು ಶ್ರುತಿಗಳಿಂದೆ, ಫಲವು ಅನುಭವದಿಂದೆ, ಫಲವು ದೃಷ್ಟಾಂತ ಯುಕ್ತಿಗಳಿಂದೆ ನಲಿದಿ ಬೋಧಿಸಿದನು ಆ ಮುನಿ ನಿಜ ಸತಿ ತನ್ನ ನಿಲ ಅದ್ವಯ ಆತ್ಮನೆಂದರಿವಂತೆ ಅಂತ. ಅಂದರೆ ಕೆಲವು ಶ್ರುತಿಗಳಿಂದ, ಕೆಲವು ಅನುಭವದಿಂದ, ಕೆಲವು ದೃಷ್ಟಾಂತ ಮತ್ತು ಯುಕ್ತಿಗಳಿಂದ ನಲಿದು ಬೋಧಿಸಿದನು. ಅಂದರೆ ಅದು ಪ್ರೀತಿಯಿಂದನೇ ಅದನ್ನು ಮನಸ್ಸಿಟ್ಟು ಹೇಳ್ದ. ಮುನಿ ನಿಜ ಸತಿ ತನ್ನ ನಿಲವು ಅದ್ವಯ ಆತ್ಮನೆಂದರಿವಂತೆ, ಅಂದರೆ ತನ್ನ ನಿಲುವನ್ನು ಅದ್ವಯ ಆತ್ಮನು ಎಂದು ಅರಿವಂತೆ, ಅದನ್ನು ತನಗೆ ಆಕೆಗೆ ಅರಿವಾಗುವಂತೆ, ಅದನ್ನು ಚೆನ್ನಾಗಿ ಮನನ ಆಗುವಂತೆ ತಿಳಿಸಿದ ಅಂತ ಹೇಳ್ತಾರೆ. ಅಂತಹ ಪತಿಯನ್ನು ಪಡೆದ ಸತಿ ಧನ್ಯಳಾಗಿ ಆತನಿಗೆ ವಂದಿಸುತ್ತಾಳೆ, ಒಲವಿನಿಂದ ಕೀರ್ತಿಸುತ್ತಾಳೆ. ಕೊನೆಯಲ್ಲಿ ಅಂದರೆ ಆ ರೀತಿ ಹೇಳಿ ತಿಳ್ಕೊಂಡ ನಂತರ ಆಕೆ ಕೊನೆಗೆ ಏನಂತಾಳ, ಒಲವಿನಿಂದ ಕೀರ್ತಿಸುತ್ತಾಳೆ. ಕೊನೆಯಲ್ಲಿ ಹೀಗೆ ಹೇಳಿದ್ದೇನೆ, ಅತಿಶಯ ಮೆನೆ ರೂಪವತಿ ಗುರುಭಕ್ತಿ ನಿಯತ ನಿಜ ಶಾಂತಿ ವಿರತಿಯುಕ್ತೆ ನುತಗುಣ ಚರಿತೆ ಸನ್ಮತಿವಂತೆ ಮೈತ್ರೇಯಿ ಪತಿಗೂಡಿ ಸುಖದೋಳ್ ಹೊಂದಿರ್ದಳು. ಅಂದರೆ ಅತಿಶಯ ಮೆನೆ ರೂಪದಲ್ಲೂ ಅಗದಿ ಒಳ್ಳೆಯ ರೂಪವಂತೆ, ಗುರುಭಕ್ತಿಯಲ್ಲೂ ಕೂಡ ಅಷ್ಟೇ ಶ್ರೇಷ್ಠವಾದ ಭಕ್ತಿ ಮಾಡ್ತಕ್ಕಂಥಕ್ಕೆ, ನಿಯತ ನಿಜ ಶಾಂತಿ ಅಂದರೆ ನಿಯತವಾಗಿ ಶಾಂತಿ ಹೊಂದಿದಳು, ವಿರತಿಯುಕ್ತೆ ವಿರತಿ ಅಂದರೆ ವೈರಾಗ್ಯನೂ ಕೂಡ ಹೊಂದಿದ್ದವಳಾಗಿದ್ದಳು, ನುತ ಗುಣ ಚರಿತೆ ಅಂದರೆ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಗುಣಗಳನ್ನು ಹೊಂದಿರತಕ್ಕಂಥಕ್ಕಿ, ಸನ್ಮತಿವಂತೆ ಅಂದರೆ ಒಳ್ಳೆಯ ಬುದ್ಧಿಮತ್ತೆ ಹೊಂದಿರತಕ್ಕಂಥಕ್ಕಿ, ಮೈತ್ರೇಯಿ ಈ ರೀತಿ ಇರ್ತಕ್ಕಂಥ ಮೈತ್ರೇಯಿ ಪತಿಗೂಡಿ ಅಂದರೆ ತನ್ನ ಪತಿಯಾದ ಯಾಜ್ಞವಲ್ಕ್ಯನು ಕೂಡಿಕೊಂಡು ಸುಖದೋಳು ಹೊಂದಿರ್ದಳು. ಅಂದರೆ ಈ ರೀತಿ ಅದನ್ನೆಲ್ಲಾನು ಕೇಳಿದ ನಂತರ ಸುಖದಿಂದ ಇದ್ದಳು ಅಂತ ಅಲ್ಲಿ ಹೇಳ್ತಾರೆ. ಈ ರೀತಿ ಕೊನೆಯದಾಗಿ ಆ ರೀತಿ ಇಂತಹ ದಾಂಪತ್ಯದ ಕಲ್ಪನೆ ನನ್ನದು ಭಾವುಕತೆಯಿಂದ ತಮ್ಮ ಗ್ರಂಥದ ಭಾಗಗಳನ್ನು ಉದ್ಧರಿಸುತ್ತಾ ನಿಜಗುಣರು ಹೇಳಿದರು ಈ ಮಾತುಗಳನ್ನು. ಇಂತಹ ದಾಂಪತ್ಯ ಅವರು ಕಲ್ಪನೆಯಲ್ಲಿ ಇತ್ತು ಅಂತ ನಿಜಗುಣರು ಷಡಕ್ಷರಿಗಳಿಗೆ ಹೇಳ್ತಾರೆ. ಪರಮಾನುಭವದಲ್ಲಿ ಈ ರೀತಿ ಅದೇ ರೀತಿ ಕಲ್ಪನೆ ನಂದೂ ಇತ್ತು ಅಂತ ಹೇಳ್ತಾರೆ ಅವರು. ಹೌದು ಬಸವಣ್ಣನವರು ಹೇಳಿದುದು ಅದೇ. ಅಂತಹ ಸಂಸಾರಿಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಮೆರೆದಿದ್ದಾರೆ ಬಸವಣ್ಣನವರು. ಪರಮಾನುಭವ ಬೋಧೆಯಲ್ಲಿ ನೀವು ಸೂಚಿಸಿರುವ ಈ ತತ್ವ ಇಲ್ಲಿ ಪ್ರತಿಪಾದಿತವಾಗಿರುವ ಅದ್ವೈತ ತತ್ವಕ್ಕಿಂತ ಹೆಚ್ಚು ಸುಂದರವಾಗಿದೆ. ಷಡಕ್ಷರಿಗಳು ತಮ್ಮ ಅಭಿಪ್ರಾಯವನ್ನು ಹೇಳಿದರು ಸೂಚ್ಯವಾಗಿ. ಅಂದರೆ ಹೌದೌದು, ಅದೇ ರೀತಿ ಬಸವಣ್ಣನವರು ಕೂಡ ಬರೆದಿದ್ದಾರೆ ಕೆಲವು ಇದು ವಚನಗಳು, ಅವ್ರದ್ದು ಕೂಡ ಇದೇ ರೀತಿಯೇ ಅದು ಹೆಚ್ಚು ಕಮ್ಮಿನ ಲೆಕ್ಕದಲ್ಲಿ ಹೇಳ್ತಾರೆ. ಅದರ ಅರ್ಥವನ್ನು ಗ್ರಹಿಸಿದ ನಿಜಗುಣರು ಹೇಳಿದರು. ಅವರು ಹೇಳಿದ ಅರ್ಥವನ್ನು ತಿಳ್ಕೊಂಡು ಹೇಳ್ತಾರೆ, ನಿಜ ಇಲ್ಲಿನ ತತ್ವದಲ್ಲಿ ಅಂತಹ ಹೊಸದೇನೂ ಇಲ್ಲ. ಮುಖ್ಯವಾಗಿ ಉಪನಿಷತ್ತುಗಳನ್ನೇ ಇಲ್ಲಿ ಅವಲಂಬಿಸಿದ್ದೇನೆ. ನನ್ನ ಶಿವಯೋಗದ ಅನುಭವವನ್ನು ಇಲ್ಲಿ ತರಲು ಪ್ರಯತ್ನಿಸಿಲ್ಲ. ಏಕೆಂದರೆ ಇಲ್ಲಿ ಹೇಳುತ್ತಿರುವವನು ಯಾಜ್ಞವಲ್ಕ್ಯ. ಆ ಪರಿಸರಕ್ಕೆ ಅನುಗುಣವಾದ ರೀತಿಯಲ್ಲಿ ಹೇಳಿ ಮುಗಿಸಿದ್ದೇನೆ. ಇನ್ನು ನನ್ನ ಮುಂದಿನ ಕೃತಿಗಳಿವೆ ನನ್ನ ಇತರ ಅನುಭವಗಳನ್ನು ಹೇಳುವುದಕ್ಕೆ ಅಂತ. ಅಂದರೆ
ಅದನ್ನು ಸೂಚ್ಯವಾಗಿ ಗಮನಿಸಿ ಹೇಳ್ತಾರ. ಷಡಕ್ಷರಿ ಹೇಳಿದ್ದನ್ನು ಕೇಳಿಕೊಂಡು ಬಸವಣ್ಣನವರು ಬರೆದಿದ್ದಾರೆ ಈ ರೀತಿ ಅಂತ ಹೆಚ್ಚು ಕಮ್ಮಿ ಅಂತ ಕೆಲವೆಲ್ಲ ಹೇಳ್ತಾರೆ. ಅದಕ್ಕೆ ಅದನ್ನು ಗ್ರಹಿಸಿ ಹೇಳ್ತಾರೆ, ಹೌದೌದು ಕರೆಕ್ಟು, ನನ್ನ ತತ್ವದಲ್ಲಿ ಅಂತ ಹೊಸದೇನಿಲ್ಲ. ನಾನು ಇಲ್ಲಿ ಮುಖ್ಯವಾಗಿ ಆಧಾರ ಇಟ್ಕೊಂಡದ್ದು ಉಪನಿಷತ್ತುಗಳನ್ನೇ ಆಧಾರವಾಗಿ ಇಟ್ಕೊಂಡು ಬರೆದಿದ್ದೀನಿ. ನನ್ನ ಶಿವಯೋಗದ ಅನುಭವ ಇಲ್ಲಿ ಏನು ಹೇಳಿಲ್ಲ ಇದರಲ್ಲಿ. ಯಾಕಂದರೆ ಇಲ್ಲಿ ಹೇಳ್ತಿರೋದು ಯಾಜ್ಞವಲ್ಕ್ಯ ಅಂತಂದ್ರೇನು, ಅಲ್ಲಿ ವೇದ ಉಪನಿಷತ್ತುಗಳನ್ನು ಬಲ್ಲಂಥ ಪಂಡಿತ ಅವನು ಯಾಜ್ಞವಲ್ಕ್ಯ ಮಹರ್ಷಿ. ಹಾಗಾಗಿ ಆ ಉಪನಿಷತ್ತುಗಳನ್ನೇ ಅವಲಂಬನೆ ಮಾಡ್ಕೊಂಡು ಹೇಳಬೇಕಾಗ್ತದೆ ನಾನು. ಹಂಗಾಗಿ ಆ ಪರಿಸರಕ್ಕೆ ಅನುಗುಣವಾದ ರೀತಿಯಲ್ಲಿ ನಾನು ಹೇಳಿದ್ದೀನಿ. ಇನ್ನು ಬೇರೆ ಬೇರೆ ವಿಷಯಗಳನ್ನು ಹೇಳಕ್ಕೆ, ನನ್ನ ಶಿವಯೋಗದ ಅನುಭವವನ್ನು ಕೂಡ ಹೇಳಕ್ಕೆ ನನ್ನ ಮುಂದಿನ ಕೃತಿಗಳದಾವ, ಬೇರೆ ಬೇರೆ ಕೃತಿಗಳನ್ನ ನಾನು ಬರಿಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಮುಂದೆ ಆ ಅನುಭವಗಳನ್ನು ನನ್ನ ಮುಂದಿನ ಕೃತಿನಲ್ಲಿ ಹೇಳ್ತೀನಿ ಅನ್ನೋ ಲೆಕ್ಕದಲ್ಲಿ ಹೇಳ್ತಾರೆ. ಮುಂದೆ ಯಾವ ಕೃತಿಯನ್ನು ಕುರಿತು ಆಲೋಚಿಸುತ್ತಿದ್ದೀರಿ? ಷಡಕ್ಷರಿಗಳು ಕೇಳಿದ್ರು. ಮುಂದೆ ಯಾವ ಕೃತಿಗಳನ್ನು ಬರಿಬೇಕಂತ ಆಲೋಚನೆ ಮಾಡ್ತಾಯಿದ್ದೀರಿ ನಿಜಗೊಂಡ್ರೆ ಅಂತ ಷಡಕ್ಷರಿಗಳು ಕೇಳ್ತಾರೆ. ಇನ್ನೂ ಯಾವುದೂ ಸ್ಪಷ್ಟವಾಗಿಲ್ಲ. ಸ್ವಲ್ಪ ಕಾಲ ಬರೆಯುವುದನ್ನು ನಿಲ್ಲಿಸಿ ಅಧ್ಯಯನದಲ್ಲಿ ತೊಡಗುತ್ತೇನೆ. ವಿವೇಕ ಚಿಂತಾಮಣಿಗೆ ವಿಷಯಗಳನ್ನು ಗುರುತು ಹಾಕಿಕೊಳ್ಳುವುದಕ್ಕೆ ಅದು ಅನುಕೂಲವಾಗುತ್ತದೆ. ಏಕೆಂದರೆ ಅದು ಒಂದೇ ಸಾರಿಗೆ ಕುಳಿತು ಬರೆಯುವಂಥ ಗ್ರಂಥವಲ್ಲ. ಆಗಾಗ ಅನೇಕ ಗ್ರಂಥಗಳಿಂದ ವಿಷಯಗಳನ್ನು ಸಂಗ್ರಹಿಸಿ ಅದನ್ನೆಲ್ಲ ಸಮಾವೇಶಗೊಳಿಸಬೇಕಾಗುತ್ತದೆ. ಈಗಾಗಲೇ 100 ಗ್ರಂಥಗಳಿಂದ ವಿಷಯಗಳನ್ನು ಸಂಗ್ರಹಿಸಿದ್ದೇನೆ. ಹೀಗೆ ನನ್ನ ಕೃತಿ ರಚನೆಗಳ ಮಧ್ಯದಲ್ಲಿ ಅದು ನಡೆಯುತ್ತಾ ಹೋಗುತ್ತಿದೆ. ಅಂದ್ರೆ ಮುಂದೆ ಯಾವ ಗ್ರಂಥ ಬರಿಬೇಕಂತ ಅಂದ್ಕೊಂಡಿದ್ರಿ ನಿಜಗೊಂಡ್ರೆ ಅಂತ ಇವರು ಷಡಕ್ಷರಿಗಳು ಕೇಳ್ತಾರೆ. ಅದಕ್ಕೆ ನಿಜಗೊಂಡ್ರೆ ಹೇಳ್ತಾರೆ, ನಾನು ವಿವೇಕ ಚಿಂತಾಮಣಿ ಅಂತಕ್ಕಂಥ ಗ್ರಂಥ ಬರಿಬೇಕಂದಿದ್ದೀನಿ. ಅದಕ್ಕೆ ವಿಷಯಗಳನ್ನು ಸಂಗ್ರಹ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಸಂಗ್ರಹ ಮಾಡಿ, ಅದು ಯಾಕಂದ್ರೆ ಒಂದೇ ಸಲ ಕುಂತು ಬರೆಯುವಂಥದ್ದಲ್ಲ, ಅದು ಬಹಳ ಬೃಹತ್ ಗ್ರಂಥ ಅದು. ಹಂಗಾಗಿ ಅದಕ್ಕೆ ಸಾಕಷ್ಟು ಸಮಯ ಬೇಕಾಗ್ತದೆ. ಹಾಗಾಗಿ 100 ಗ್ರಂಥಗಳಿಂದ ವಿಷಯ ಸಂಗ್ರಹ ಮಾಡಬೇಕಾಗ್ತದೆ. ಹಾಗಾಗಿ ಇದು ನನ್ನ ಬೇರೆ ಬೇರೆ ಕೃತಿಗಳನ್ನು ರಚನೆ ಮಾಡೋ ಸಂದರ್ಭದಲ್ಲಿ ಆವಾಗವಾಗ ಆ ವಿಷಯಗಳನ್ನು ಸಂಗ್ರಹ ಮಾಡ್ತಾ ಇದ್ದೀನಿ, ಮಧ್ಯದಲ್ಲಿ ಇದನ್ನು ಬರಿತಾ ಇದ್ದೀನಿ ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಕೈವಲ್ಯ ಪದ್ಧತಿಯ ಹಾಡುಗಳ ಸೃಷ್ಟಿ ಬೇರೆ ಇದ್ದೇ ಇದೆ ಎಲ್ಲ ಷಡಕ್ಷರಿಗಳು ಕೇಳಿದರು. ಆ ಥರ ಹೇಳಿದಾಗ ಇದರ ಮಧ್ಯದಲ್ಲಿ ಕೈವಲ್ಯ ಪದ್ಧತಿ ಹಾಡುಗಳು ಸೃಷ್ಟಿ ಕೂಡ ಇದೆಯಲ್ಲ, ಅದು ಕೂಡ ಬರಿಬೇಕಿದೆಯಲ್ಲ ಅಂತ ಅವ್ರು ನೆನಪು ಮಾಡ್ತಾರೆ. ಯಾರು? ಷಡಕ್ಷರಿಗಳು ನಿಜಗುಂಡ್ರಿಗೆ. ಹೌದು, ಇಲ್ಲಿಗೆ ಬಂದ ಮೇಲೆ ಅನೇಕ ಹಾಡುಗಳನ್ನು ಬರೆದಿದ್ದೇನೆ. ಅಲ್ಲದೆ ಅವುಗಳ ವಿಭಾಗ ಕ್ರಮವು ಈಗ ಸ್ಪಷ್ಟವಾಗಿದೆ. ಅದನ್ನು ನಿಮಗೆ ಹೇಳುತ್ತೇನೆ. ಆದರೆ ಈಗ ತಮಗೆ ಪೂಜಾ ಸಮಯವಾಯಿತು, ತಾವು ಸ್ನಾನಕ್ಕೆ ನಡೆಯಿರಿ ಅಂತ ಹೇಳ್ತಾರೆ. ಯಾರು? ನಿಜಗುಂಡ್ರು. ಕೈವಲ್ಯ ಪದ್ಧತಿನೂ ಇನ್ನೂ ಅದಕ್ಕಿನ್ನೂ ಹಾಡುಗಳು ಬರಿಬೇಕಿದೆಯಲ್ಲ ನಿಜಗೊಂಡ್ರೆ ಅಂತ ಹೇಳಿದಾಗ, ಹೌದೌದು ಅದನ್ನು ಮಾಡಬೇಕಾಗ್ಯದ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಇಲ್ಲಿ ಬಂದ ಮೇಲೇನೂ ಅನೇಕ ಹಾಡುಗಳನ್ನು ಬರೆದಿದ್ದೀನಿ. ಮತ್ತು ಅವುಗಳ ವಿಭಾಗ ಕ್ರಮ ಕೂಡ ಈಗ ಸ್ಪಷ್ಟವಾಗ್ಯದ. ಅದನ್ನು ನಿಮ್ಗೆ ಹೇಳ್ತೀನಿ. ಈಗ ನಿಮ್ಗೆ ಪೂಜಾ ಸಮಯ ಆಗ್ಯದ, ನೀವು ಸ್ನಾನ ಮಾಡ್ಲಿಕ್ಕೆ ಹೋಗ್ರಿ ನೀವು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ವೇಳೆಗೆ ಸೂರ್ಯ ಮುಳುಗಿ ಕತ್ತಲೆ ಗುಡ್ಡವನ್ನೆಲ್ಲ ಆವರಿಸತೊಡಗಿತು. ಶಿಷ್ಯರಲ್ಲಿ ಒಬ್ಬ ಬಂದು ನಿಜಗುಣರ ಅಭ್ಯಾಸದ ಕೋಣೆಯಲ್ಲಿ ದೀಪವನ್ನು ಹಚ್ಚಿಟ್ಟು ಹೋಗಿದ್ದ. ಅದರಿಂದ ಹೊರಬರುತ್ತಿದ್ದ ಮಂದವಾದ ಬೆಳಕು ಆಗಸದ ಬೆಳಕಿನೊಡನೆ ಸ್ಪರ್ಧಿಸುತ್ತಾ ಮಬ್ಬು ಬೆಳಕನ್ನು ಇವರು ಕುಳಿತ ಹಾಸು ಬಂಡೆಯ ಮೇಲೆ ಚೆಲ್ಲಿತ್ತು. ಶಂಭುಲಿಂಗನ ದೇವಾಲಯದ ಪೂಜೆಯ ಘಂಟಾ ನಿನಾದ ಮೆಲ್ಲನೆ ಬೀಸುತ್ತಿರುವ ತಂಗಾಳಿಯ ಸಂಗಾತಿಯಾಗಿ ಸುತ್ತಲೂ ಹರಡಿತ್ತು. ತಮ್ಮ ಪೂಜಾ ಸಮಯ ಮೀರಿ ಹೋಗುವುದನ್ನು ಕಂಡ ಷಡಕ್ಷರಿಗಳು ಆತುರದಿಂದ ಮೆಟ್ಟಿಲುಗಳನ್ನು ಇಳಿಯಲಾರಂಭಿಸಿದರು. ಆದರೆ ಅಲ್ಲೇ ಅಲ್ಲ, ಇದು ಅಭ್ಯಾಸದ ಕೋಣಿ. ನೀವು ಕುಮಾರ ನಿಜಗುಂಡ್ರು ಇದಾರಲ್ಲ ಈಗ ಅಲ್ಲಿಂದನೇ ಅಲ್ಲಿ ಯಾರೋ ಒಬ್ಬರು ಶಿಷ್ಯ ಬಂದು ಅಲ್ಲಿ ದೀಪ ಹಚ್ಚಿಟ್ಟು ಹೋಗ್ತಾರೆ ಅಭ್ಯಾಸದ ಕೋಣೆಯಲ್ಲಿ. ಅಲ್ಲಿ ಮುಂದೆ ಕುಂತಿರ್ತಾರೆ ಅವರು. ಯಾರೋ ಆ ಮುಂದೆ ಒಂದು ಚಾಪೆ ಹಾಸ್ಕೊಂಡು ಏನೋ ಹಾಸ್ಕೊಂಡು ಇಬ್ಬರು ಪಕ್ಕದಲ್ಲಿ ಕುಂತು ಚರ್ಚೆ ಮಾಡ್ತಿರ್ತಾರೆ. ಸಂಜೆ ಕತ್ತಲು ಆವರಿಸ್ತಿರ್ತದೆ. ಆಯಿತು, ನಿಮ್ಮ ಪೂಜಾ ಸಮಯ ಆಯಿತು, ನೀವು ಸ್ನಾನ ಮಾಡ್ಲಿಕ್ಕೆ ಹೋಗ್ರಿ ಅಂತ ಅವ್ರು ಹೇಳ್ತಾರೆ ನಿಜಗೊಂಡ್ರು. ಹೌದು ಅಂತಂದು ಅವರು ಹೊರಡ್ತಾರೆ. ಆ ಟೈಮಲ್ಲಿ ಒಬ್ಬ ಶಿಷ್ಯ ಬಂದು
ದೀಪದ ಅದು ಅಭ್ಯಾಸದ ಕೋಣೆಯಲ್ಲಿ ದೀಪ ಹಚ್ಚಿಡ್ತಾನ, ಅದರ ಬಗ್ಗೆ ಹೇಳ್ತಾರೆ. ಕಟ್ಟುನಿಟ್ಟಾದ ನಿಯಮಬದ್ಧ ಜೀವನ ಷಡಕ್ಷರಿಗಳದು. ಅವರ ಅಂದಂದಿನ ಕೆಲಸ ವೇಳೆಗೆ ಸರಿಯಾಗಿ ನಡೆದು ಹೋಗಬೇಕು. ಅಂದಂದಿನ ಕೆಲಸ ವೇಳೆಗೆ ಸರಿಯಾಗಿ ನಡೆದು ಹೋಗಬೇಕು. ಸ್ನಾನ ಪೂಜೆಗಳು ಮುಗಿಯದ ಹೊರತು ನೀರನ್ನು ಬಾಯಲ್ಲಿ ಹಾಕುತ್ತಿರಲಿಲ್ಲ. ಒಮ್ಮೊಮ್ಮೆ ನಿಜಗುಣರು ಇದನ್ನು ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸದೆ ಮೀರುತ್ತಿದ್ದುದು ಉಂಟು. ಅದನ್ನು ಕಂಡರೆ ಷಡಕ್ಷರಿಗಳಿಗೆ ಆಗದು. ಅದನ್ನು ಒಮ್ಮೆ ಆಡಿಯೂ ತೋರಿಸಿದ್ದರು. ಅದಕ್ಕೆ ನಿಜಗುಣರು, ನಿಮ್ಮ ನಿಷ್ಠೆಯನ್ನು ಮೆಚ್ಚಿದೆ ಷಡಕ್ಷರಿ ಸ್ವಾಮಿಗಳೇ. ಷಡಕ್ಷರಿ ಸ್ವಾಮಿಗಳೇ, ನಿಮ್ಮ ನಿಷ್ಠೆಯನ್ನು ಮೆಚ್ಚಿದೆ. ಆದರೆ ನಿಮ್ಮ ನಿಯಮಕ್ಕೆ ನಾವೇ ದಾಸರಾಗಬೇಕೇ? ಅವುಗಳ ಹಿಂದಿರುವ ಅರ್ಥವನ್ನು ಗ್ರಹಿಸಿದ ಮೇಲೆ ಅಷ್ಟೊಂದು ಕಠಿಣವಾಗಿ ಅವುಗಳಿಗೆ ಅಂಟಿಕೊಳ್ಳುವುದೇಕೆಂದು ಅನಿಸುತ್ತದೆ ಅಂತ ಹೇಳ್ತಾರೆ ಅವರು. ಯಾರು ಇವರು ಷಡಕ್ಷರಿಗಳು ಬರೀ ಪೂಜಾ ಸ್ನಾನ ಪೂಜಾ ಅವೆಲ್ಲ ಅದರಲ್ಲಿ ಭಾಳ ಜಾಸ್ತಿ ಇರ್ತದೆ ಅವರಿಗೆ, ಸ್ನಾನ ಪೂಜೆ ಮಾಡ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಅದೇ ರೀತಿ ಮಾಡಲಿ ಅಂತಕ್ಕಂಥದ್ದು ಅವ್ರದ್ದು ಷಡಕ್ಷರಿಗಳದು. ಆದರೆ ನಿಜಗುಂಡ್ರದ್ದು ಅಷ್ಟು ಇರಲಿಲ್ಲ. ಆದರೆ ಮಾಡ್ತಾಯಿದ್ರು, ಅಷ್ಟಕ್ಕಷ್ಟೇ ಮಾಡಿ ಕೆಲವು ಟೈಮ್ ಬಿಟ್ಟರು ನಡೀತಿತ್ತಂತ ಅನ್ನೋ ಲೆಕ್ಕದಲ್ಲಿ ಇರ್ತಿದ್ರು. ಆವಾಗ ಹಿಂಗೆ ಮಾಡ್ತಿರಲ್ಲ ಅಂತ ಹೇಳ್ತಿದ್ರಂತೆ ಅವಾಗ ಒಂದೊಂದು ಸಲ ಷಡಕ್ಷರಿಗಳು. ಹೌದು, ನಿಮ್ಮ ನಿಷ್ಠೆಯನ್ನು ಮೆಚ್ಚಿದೆ ಷಡಕ್ಷರಿ ಸ್ವಾಮಿಗಳೇ, ಆದರೆ ನಿಮ್ಮ ನಿಯಮಕ್ಕೆ ನಾವು ದಾಸರಾಗಬೇಕೇ? ಅವುಗಳ ಹಿಂದಿರುವ ಅರ್ಥವನ್ನು ಗ್ರಹಿಸಿದ ಮೇಲೆ ಅಷ್ಟೊಂದು ಕಠಿಣವಾಗಿ ಅವುಗಳಿಗೆ ಅಂಟಿಕೊಳ್ಳುವುದು ಏಕೆಂದು ಅನಿಸುತ್ತದೆ. ಅಂದರೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವಾ? ನಿಮ್ಮ ನಿಯಮಗಳು ಏನಂತ ಹೇಳ್ತಾವೆ, ಅದರ ನಿಯಮದ ಹಿಂದಿನ ಅರ್ಥ ನೀವು ತಿಳ್ಕೊಂಡ ಮೇಲೆ ನೀವು ಯಾಕೆ ಅದಕ್ಕೆ ಅಷ್ಟೊಂದು ಅಂಟ್ಕೋತೀರಿ ಅನ್ನೋ ಲೆಕ್ಕದಲ್ಲಿ ಇವರು ನಿಜಗುಂಡರು ಪ್ರಶ್ನೆ ಮಾಡ್ತಿರ್ತಾರಂತ. ಹಾಗೆಂದರೆ ಆಗುವುದಿಲ್ಲ ಯೋಗಿಗಳೇ, ಷಡಕ್ಷರಿಗಳು ಹೇಳಿದರು. ಅರಿತರೂ ಆಚರಣೆ ಬೇಕು. ಕಠಿಣವಾದ ನಿಷ್ಠೆಯ ನಿಯಮ ಶಿವಯೋಗಕ್ಕೆ ಬೇಕು ಅಂತ ಅವರು ಹೇಳ್ತಿರ್ತಾರಂತ. ಹಂಗಂದ್ರೆ ಆಗಲ್ಲ ಯೋಗಿಗಳೇ, ಷಡಕ್ಷರಿಗಳು ಕೂಡ ಹೇಳ್ತಾರೆ. ಅರಿತರೂ ಆಚರಣೆ ಬೇಕು, ಕಠಿಣವಾದ ನಿಷ್ಠೆಯ ನಿಯಮ ಶಿವಯೋಗಕ್ಕೆ ಬೇಕು. ಕಠಿಣವಾದ ನಿಷ್ಠೆ ಬೇಕು ಅಂತ ಶಿವಯೋಗದಲ್ಲಿ ಅಂತ ಹೇಳ್ತಾರೆ ಅವರು. ಅವರ ನಿಷ್ಠೆಯನ್ನು ಕಂಡು ಮೆಚ್ಚಿದರು ನಿಜಗುಣರು. ಅದನ್ನು ಜ್ಞಾಪಿಸಿಕೊಂಡೇ ಷಡಕ್ಷರಿಗಳನ್ನು ಇಂದು ಕಳಿಸಿಕೊಟ್ಟರು ಪೂಜೆಯ ಸಮಯಕ್ಕೆ ಸರಿಯಾಗಿ. ಅಂದರೆ ಅದನ್ನು ನೆನಪು ಮಾಡಿಕೊಂಡೇ ಇವರು ಈ ಥರ ಹೇಳ್ತಿದಾರಲ್ಲ, ಯಾರು ಇಲ್ಲ ನಾವು ಅಗದಿ ನಿಷ್ಠೆ ನಿಯಮ ಮಾಡ್ಕೋಬೇಕು ಶಿವಯುಗದಲ್ಲಿದ್ದವರು ಅಂತ ಹೇಳಿದ ಸಲುವಾಗಿ ಅದನ್ನು ನೆನಪು ಮಾಡಿಕೊಂಡು ನಿಮ್ಮದು ಪೂಜಾ ಸಮಯ ಆಯಿತು ಪೂಜೆಗೆ, ನೀವು ಸ್ನಾನ ಮಾಡ್ಕೊಳಕ್ಕೆ ಹೋಗ್ರಿ ಅಂತ ಹೇಳ್ಬಿಟ್ಟು ಮೊದಲೇ ಕಳಿಸಿದ್ರಂಥವ್ರಿಗೆ. ಅನಂತರ ತಾವು ಅಭ್ಯಾಸದ ಕೋಣೆಗೆ ಹೋಗಿ ನಾಳೆಯ ಅಭ್ಯಾಸಕ್ಕೆ ಬೇಕಾದ ಗ್ರಂಥಗಳನ್ನು ಆರಿಸಿ ತೆಗೆದಿಡುವುದರಲ್ಲಿ ಮಗ್ನರಾದರು. ಮಹಂತ ಸ್ವಾಮಿ ಬಂದು ಕರೆಯುವವರೆಗೂ ಆ ಕೆಲಸ ನಡೆದೇ ಇತ್ತು. ಅಂದರೆ ಅವರು ಏನು ಮಾಡಿದರು, ಅವರು ತಮ್ಮ ಅಭ್ಯಾಸದ ಕೋಣೆಗೆ ಹೊರಟು ಅಲ್ಲಿ ಅಭ್ಯಾಸಕ್ಕೆ ಬೇಕಾದ ಗ್ರಂಥಗಳನ್ನು ನೋಡಿ ತೆಗೆದಿಡೋದ್ರಲ್ಲಿ ಮಗ್ನರಾಗ್ತಾರೆ. ಮಹಂತ ಸ್ವಾಮಿ ಕರೆತನೂ ಅಲ್ಲಿ ಆ ಕೆಲಸ ನಡೆದೇ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ತನಕ ಇದು ಮೊದಲನೇ ಅಧ್ಯಾಯ. ಇನ್ನು ಎರಡನೇ ಅಧ್ಯಾಯ. ಮರುದಿನ ಮುಂಜಾನೆ ಶಂಭುಲಿಂಗನ ಪೂಜೆಯ ನಂತರ ಮಂಗಳಾರತಿಯ ಸಂದರ್ಭದಲ್ಲಿ ಮಹಂತ ಸ್ವಾಮಿ ಒಂದು ಹೊಸ ಗೀತೆಯನ್ನು ಹಾಡತೊಡಗಿದ. ಅಂದರೆ ಮರುದಿನ ಮುಂಜಾನೆ ಶಂಭುಲಿಂಗನ ಪೂಜೆಯನ್ನು ಆದಮೇಲೆ ಮಂಗಳಾರತಿ ಸಮಯದಲ್ಲಿ ಹೇಳ್ತಾನೆ ಮಹಂತ ಸ್ವಾಮಿ ಒಂದು ಹೊಸ ಗೀತೆಯನ್ನು ಹಾಡತೊಡಗಿದ. ಅದು ಯಾವುದು ಅಂದರೆ ಕೈವಲ್ಯ ಪದ್ಧತಿ ಶಿವಕಾರುಣ್ಯ ಸ್ಥಳದ 11ನೇ ಪದ್ಧತಿಯಲ್ಲಿ ಇರ್ತಕ್ಕಂಥದ್ದು. ಅದು ಯಾವುದು ಅಂದರೆ ಪರಮ ಪಾವನ ಪಂಚಮುಖ ದಯಾ ಸಿಂಧುವೇ ಶಂಭುಲಿಂಗ, ವರದ ವಾಸವನತ ಲೋಕೈಕ ಬಂಧುವೇ ಶಂಭುಲಿಂಗ ಅಂತ. ಪರಮ ಪಾವನ ಪಂಚಮುಖ ದಯಾ ಸಿಂಧುವೇ ಅಂದರೆ ಪರಮ ಪಾವನ ಅಂದರೆ ಬಹಳ ಪವಿತ್ರವಾಗಿರ್ತಕ್ಕಂಥ ಮುಖಗಳನ್ನು ಪಂಚಮುಖ ಅಂದ್ರೇನು? ಪಂಚಮುಖ 5 ಮುಖಗಳನ್ನು ಹೊಂದಿರತಕ್ಕಂಥ ಪರಮಾತ್ಮ, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅಂತಕ್ಕಂಥದ್ದು 5 ಮುಖಗಳನ್ನು ಹೊಂದಿರತಕ್ಕಂಥ
ಪರಮಾತ್ಮನೇ ಪರಮಾತ್ಮನೇ ದಯಾಸಿಂಧುವೇ ಶಂಭುಲಿಂಗ. ದಯಾಸಿಂಧುವೇ ಆ, ದಯಾ ದಯದ ಸಾಗರನೇ ಹೊಂದಿರತಕ್ಕಂಥ ಪರಮಾತ್ಮನೇ ಶಂಭುಲಿಂಗ. ವರದ ವಾಸವನತ ಲೋಕೈಕ ಬಂಧುವೇ ಶಂಭುಲಿಂಗ. ವರದ ಅಂದರೆ ಶ್ರೇಷ್ಠವಾದ ವರವನ್ನು ಕೊಡ್ತಕ್ಕಂಥ, ವಾಸವನತ ಅಂದರೆ ಇಂದ್ರನಿಂದ ನಮಸ್ಕಾರ ಮಾಡಿಸ್ಕೊಳ್ತಕ್ಕಂಥ ಲೋಕೈಕ ಬಂಧುವೇ ಶಂಭುಲಿಂಗ ಅಂತಕ್ಕಂಥದ್ದು. ಆ ಪದ ಅಲ್ಲಿ ಮಂಗಳಾರತಿ ಪದ ಹಾಡ್ತಾ ಇದ್ರು. ಯಾರು? ಇವರು ಮಹಾಂತ ಸ್ವಾಮಿ. ಕೇಳುತ್ತಿದ್ದ ಭಕ್ತರೆಲ್ಲ ಆ ಮಧುರವಾದ ಮಾತುಗಳ ವಚನ ತೀರ್ಥದಲ್ಲಿ ಮಿಂದು ಪವಿತ್ರರಾಗಿ ಶಂಭುಲಿಂಗನ ಸಾಕ್ಷಾತ್ ಸ್ವರೂಪವನ್ನೇ ಎದುರಿನಲ್ಲಿ ಕಂಡವರಂತೆ ತಲ್ಲೀನರಾಗಿ ಕೇಳುತ್ತಿದ್ದರು. ಅಂದರೆ ಕೇಳುತ್ತಿದ್ದ ಭಕ್ತರೆಲ್ಲ ಆ ಮಧುರವಾದ ವಚನ ತೀರ್ಥದಲ್ಲಿ ಮಿಂದು ಪವಿತ್ರರಾಗಿ ಶಂಭುಲಿಂಗನ ಸಾಕ್ಷಾತ್ ಸ್ವರೂಪವನ್ನೇ ಎದುರಿನಲ್ಲಿ ಕಂಡವರಂತೆ ತಲ್ಲೀನರಾಗಿ ಕೇಳುತ್ತಿದ್ದರು. ಅಷ್ಟೊಂದು ಭಾವಭಕ್ತಿಯಿಂದ ಅಲ್ಲಿ ಆ ಭಕ್ತರೆಲ್ಲರೂ ಕೇಳ್ತಾ ಇದ್ದರು ಆ ಮಂಗಳಾರತಿ ಪದವನ್ನು ಅಂತ ಅಲ್ಲಿ ಹೇಳ್ತಾರೆ. ಹಾಡಿನ ಸಹಜವಾದ ಓಟವನ್ನು, ಮಾತಿನ ವಿನ್ಯಾಸವನ್ನು ಕಂಡ ಷಡಕ್ಷರಿಗಳು ಚಕಿತರಾಗಿ ಅದನ್ನೇ ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಆ ಗೀತೆಯನ್ನು ಅವರು ಕೇಳುತ್ತಿದ್ದುದು ಅದೇ ಮೊದಲು. ಅಂದರೆ ಈ ಹಾಡನ್ನು ಅವರು ಹಾಡ್ತಾ ಇರೋದು ಇದು ಹಾಡನ್ನು ಹೆಂಗಿದ್ರೆ ಷಡಕ್ಷರಗಳು ಚಕಿತರಾಗಿ, ಅಂದರೆ ಅದನ್ನು ಆಶ್ಚರ್ಯದಿಂದ ಅದನ್ನು ಭಾಳ ಲಕ್ಷ್ಯವಿಟ್ಟು ಕೇಳ್ತಾ ಇದ್ದರು ಅಂತ. ಆ ಗೀತೆಯನ್ನು ಅವರು ಕೇಳುತ್ತಿದ್ದುದು ಅದೇ ಮೊದಲು, ಅಂದರೆ ಆ ಗೀತೆ ಕೇಳ್ತಾ ಇದ್ದದ್ದು ಅದೇ ಫಸ್ಟು ಅಂತ. ಅದನ್ನು ಆ ಪಲ್ಲವಿ ಮುಗಿದು ಹಾಡು ಪ್ರಾರಂಭವಾಯಿತು. ಯಾವುದು ಹಾಡು ಅಂದರೆ ಅನುಪಮ ಅಚಲ ಭಕ್ತಿ ಭಾವ ಅನುಕೂಲನೆ ಶಂಭುಲಿಂಗ, ಮನು ಮುನಿ ಜನರ ತಪೋನಿಧಿ ಲೋಲನೆ ಶಂಭುಲಿಂಗ, ಜನನ ಮರಣ ಭಯ ಹರಜಿತ ಕಾಲನೆ ಶಂಭುಲಿಂಗ, ವನಜ ಭವಾಂಡ ಮಂಡ ಪರಿಪಾಲನೆ ಶಂಭುಲಿಂಗ ಅಂತಕ್ಕಂಥದ್ದು. ಅನುಪಮ ಅಂದ್ರೇನು? ಉಪಮಾನ ರಹಿತವಾಗಿರ್ತಕ್ಕಂಥದ್ದು. ಅಚಲ ಅಂದರೆ ಚಲನ ವಲನವಾಗದಿರುವಂಥದ್ದು. ಭಕ್ತಿ ಭಾವ ಅಂದರೆ ವಿಶ್ವಾಸದ ಮನಸ್ಸುಳ್ಳವರಿಗೆ ಅಂತಕ್ಕಂಥ. ಅನುಕೂಲನೆ ಸಹಾಯವಾಗತಕ್ಕಂಥವನೇ. ಶಂಭುಲಿಂಗನೇ ಅಂದರೆ ಸುಖವನ್ನು ಉಂಟು ಮಾಡ್ತಕ್ಕಂಥ ಪರಮಾತ್ಮನೇ. ಮನು ಅಂದರೆ ಸ್ವಯಂಭೂ ಅಂತ ಅವನು ಒಳಗೊಂಡು ಮೊದಲಾದ 14 ಮಂದಿ ಮನುಗಳು ಇರ್ತಕ್ಕಂಥದ್ದು. ಮುನಿ ಅಂದರೆ 88 ಕೋಟಿ ಮುನಿಗಳು ಅಂತ ಹೇಳ್ತಕ್ಕಂಥದ್ದು. ತಪೋನಿಧಿ ಜನರ ಅಂದರೆ ಜೀವಿಗಳ ತಪೋನಿಧಿ ಲೋಲನೆ, ತಪಸ್ಸೆಂಬ ಧನವನ್ನು ಕಂಡು ಸಂತೋಷ ಪಡ್ತಕ್ಕಂಥವನೇ. ಜನನ ಮರಣ ಅಂದರೆ ಹುಟ್ಟು ಸಾವುಗಳ ಭಯಹರ ಅಂದರೆ ಭೀತಿಯನ್ನು ಹರಣ ಮಾಡ್ತಕ್ಕಂಥವನೇ. ಜಿತಕಾಲನೆ ಅಂದರೆ ಯಮನನ್ನು ಗೆದ್ದವನೇ. ವನಜ ಭವಾಂಡ ಮಂಡಲ ಬ್ರಹ್ಮಾಂಡಗಳ ಸಮೂಹವನ್ನು ಪರಿಪಾಲನೆ ಅಂದರೆ ಚೆನ್ನಾಗಿ ರಕ್ಷಿಸತಕ್ಕಂಥವನೇ. ಅಂದರೆ ಅನುಪಮ ಅಚಲ ಭಕ್ತಿ ಭಾವ ಅನುಕೂಲನೆ ಶಂಭುಲಿಂಗ ಅಂದರೆ ಪರಮಾತ್ಮ ಅಂತ ಏನು ಮಾಡ್ತಾನೆ, ಭಕ್ತರನ್ನ ಅನಂತ ರೀತಿಯಲ್ಲಿ ಕಾಡ್ತಾನಂತ. ಆಮೇಲೆ ಅದರಲ್ಲಿ ಅಚಲ ಭಕ್ತಿ ಇದ್ದವರಿಗೆ ಒಲಿತಾನಂತ. ಹೆಂಗಂದ್ರೆ ಯಾರಾದರೂ ಬಂಗಾರದ ಸಾಮಾನುಗಳನ್ನು ಮಾರಲಿಕ್ಕೆ ಒಯ್ದ್ರೆ ಪತ್ತಾರರ ಮೊದಲು ಹೆಂಗೆ ಸಾಮಾನ್ಯವಾಗಿ ಆ ಬಂಗಾರ ಹೊರಗೆ ಹಚ್ತಾರೆ. ಆಮೇಲೆ ಅದು ಒಳಗೆ ಏನಾದರೂ ಅದನ್ನಂಥ ಗುಂಡುಗಳನ್ನು ಕಡ್ದು ನೋಡ್ತಾರೆ. ಬೋರ್ಮಳ ಗೀರ್ಮಳ ಅಂಥವು ಇದು ಅಂತಾರೆ. ಅದನ್ನು ತೆಗೆದು ತಿಕ್ಕಿ ನೋಡ್ತಾರೆ. ಆಮೇಲೆ ಪುನಃ ಇದರ ತಗಡಿನಲ್ಲಿ ಏನಾದರೂ ಇರ್ಬೋದಂತ ಅದನ್ನು ಬೆಂಕಿನೇ ಹಾಕಿ ಕಾಸ್ತಾರೆ. ಅವನಿಗೆ ಇದು ಉತ್ತಮ ಬಂಗಾರ ಅಂತ ಕಂಡು ಬಂದ್ರೆ ಆಮೇಲೆ ಅದನ್ನು ಕ್ರಯಕ್ಕೆ ತಗೊಳ್ತಾರೆ. ಹಾಗೆ ಪರಮಾತ್ಮನಾದರೂ ಅದೇ ರೀತಿಯೇ. ಇವನು ತನ್ನ ಭಕ್ತನಾಗಿದ್ದಾನಂತ ಅವನ ಮೇಲೆ ಅಚಲವಾದ ಭಕ್ತಿ ಆದೋ ಇಲ್ಲ ಅಂತಕ್ಕಂಥದ್ದನ್ನು ಪರೀಕ್ಷೆ ಸಲುವಾಗಿ ಏನು ಮಾಡ್ತಾರೆ, ಅನಂತ ರೀತಿಯಿಂದ ಅವನಿಗೆ ಕಷ್ಟಗಳನ್ನು ಕೊಡ್ತಾರಂತ. ಮತ್ತು ಒಮ್ಮೊಮ್ಮೆ ಸುಖವನ್ನು ಕೊಟ್ಟು ನೋಡ್ತಾರಂತ. ಕಷ್ಟ ಬಂದ ಕಾಲದಲ್ಲಿ ದುಃಖವನ್ನು ಹೊಂದುತ್ತಾ ಎಲ್ಲಿದೆ ಅಂದರೆ ಕಷ್ಟ ಕೊಟ್ಟಾಗ ಎಲ್ಲಿ ದೇವರು ಏನು ಸುದ್ದಿ ಅಂತಕ್ಕಂಥ ಪ್ರೇಮ ಭಕ್ತಿಯನ್ನು ಮೊದಲು ಇರ್ತಿತ್ತು. ಅದನ್ನು ಕಡಿಮೆ ಆದ್ರೆ ಸುಖ ಬಂದ ಕಾಲದಲ್ಲಿ ಆನಂದವುಳ್ಳವನಾಗಿ ತನ್ನ ಭೋಗದಲ್ಲಿ ದೇವರನ್ನು ಮರೆತರ ಇವನು ಇನ್ನೂ ಅಚಲವಾದ ಭಕ್ತಿಯಿಂದ ಕೂಡಿಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಅವನು ಕೈ ಬಿಡ್ತಾನಂತ. ಅಂದರೆ ಕಷ್ಟ ಕೊಟ್ಟು ನೋಡ್ತಾನಂತ. ದುಃಖ ಕೊಟ್ಟು ಕಷ್ಟ ಕೊಟ್ಟು ನೋಡ್ತಾನೆ, ಸ್ವಲ್ಪ ಸುಖ ಕೊಟ್ಟು ನೋಡ್ತಾನೆ. ಆ ಎಲ್ಲ ಟೈಮ್ನಲ್ಲೂ ಅವನು ಏನು ಮಾಡ್ತಾನೆ, ನನ್ನ ನೆನೆಸ್ತಾನೆ ಇಲ್ಲ.
ಆ ಕಷ್ಟ ಜಾಸ್ತಿ ಕೊಟ್ಟು ನೋಡ್ತಾನಂತ. ಆವಾಗ ನೆನೆಸ್ತಾನೆ ಇಲ್ಲ, ಇವನೇನು ನನಗೆ ದೇವ್ರು ಅದಾನ ಇಲ್ಲ ಅಂತ ಅಂದ್ಕೊಂಡು ಬಿಟ್ಟು ನನಗೆ ದೇವರೇ ಇಲ್ಲ ಬಿಡು ಅಂತ ಆ ದೃಷ್ಟಿಯಿಂದನೂ ಕೆಲವರು ಅನ್ನೋ ಸಂಭವನೂ ಇರ್ತದೆ. ನನಗೆ ಇಷ್ಟು ಕಷ್ಟ ಬರ್ಲಾಗತ್ತೇವಲ್ಲ ನನಗೆ ಅಂದ್ರೂ ಏನು ದೇವ್ರು ಇಲ್ಲ ಬಿಡು ಅಂತಕ್ಕಂಥ ಭಾವನೆ ಕೂಡ ಬರ್ತದೆ ಕೆಲವು ಟೈಮು. ಹಂಗಾಗಿ ಆ ದೇವರಿಲ್ಲ ಅವ್ನು ಸತ್ತನ ಅಂತನೋ ಲೆಕ್ಕದಾಗೂ ಮಾತಾಡ್ಕೋತಾರೆ ಕೆಲವರೆಲ್ಲ. ಹಾಗಾಗಿ ಆ ರೀತಿ ಏನಾದರೂ ಅವ್ರ ವರ್ತನೆಯಲ್ಲಿ ಬರ್ತದ ಹೆಂಗೆ, ಆ ರೀತಿ ಏನಾದರೂ ಬಂತಂದ್ರೆ ಅವ್ರು ಕೈ ಬಿಡ್ತಾನೆ. ಪರಮಾತ್ಮನ ಭಕ್ತನ ಪರೀಕ್ಷೆಗೋಸ್ಕರ ಅವನ ಐಶ್ವರ್ಯವನ್ನು ಕಸಿದುಕೊಂಡು ಹೋಗ್ತಾನಂತ. ಆ ಕಾಲದಲ್ಲಿ ಪರಮಾತ್ಮನ ನಾಮಸ್ಮರಣೆ ಮಾಡಲಿಕ್ಕೆ ಹತ್ತಿದೆವು ನಮ್ಮ ಪಕ್ಕ ನಾನು ಪರಮಾತ್ಮನ ಇದು ಏನೋ ನಾಮಸ್ಮರಣೆ ಅವ್ನು ನೆನೆಸ್ಕೊಳಕತ್ತೀವಿ, ಅದಕ್ಕೆ ನಮ್ಮದು ಇದು ಏನೋ ಐಶ್ವರ್ಯ ದುಡ್ಡು ಎಲ್ಲನೂ ಹೋಯಿತು, ಅದಕ್ಕಾಗಿ ಇದಾಯಿತು, ನಾವು ಅವ್ನು ನೆನಪಲೇ ಮಾಡಬಾರ್ದಾಗಿತ್ತು ಅಂತಕ್ಕಂಥದ್ದು ಏನಾದರೂ ಅಂದ್ಕೊಂಡು ಅದನ್ನು ಬಿಟ್ರೆ ಅದು ನಿಜ ಭಕ್ತಿ ಅಲ್ಲ. ಆದರೆ ಕಷ್ಟನೇ ಬರಲಿ ಸುಖನೇ ಬರಲಿ ಎಲ್ಲ ಕಾಲದಲ್ಲೂ ಯಾವ ರೀತಿ ಪರಮಾತ್ಮನಲ್ಲಿ ಅಚಲವಾದ ಭಕ್ತಿ ನಿಷ್ಠೆ ಏನು ಇರ್ತದ ಅದು ನಿಜವಾದ ಭಕ್ತಿ ಅಂತ ಹೇಳಿಸ್ಕೊಳ್ತದ. ಇಂಥ ಅಚಲವಾದ ಭಕ್ತಿ ಭಾವನೆ ಅನುಕೂಲವಾಗತಕ್ಕವನೇ ಶಂಭುಲಿಂಗ. ಇಂಥ ಭಕ್ತಿಯನ್ನು ಯಾರೋ ನಾವು ಕೇಳಿದ್ವಿ, ಯಾರೋ ಭಕ್ತ ಸಿರಿಯಳ ಆ ರೀತಿ ಬೇಡರ ಕಣ್ಣಪ್ಪ ಅಮರೇತಿ ಈ ರೀತಿ ಕೆಲವು ಅಂತ ಭಕ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥವ್ರು ಅಂಥ ರೀತಿ ಅಂಥವರಿಗೆ ಭಾಳ ಮೆಚ್ಕೊಳ್ತಾನ ಅಂತ ಹೇಳ್ತಾರೆ. ಈ ರೀತಿ ಇದು ಮೊದಲನೇ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂತಕ್ಕಂಥದ್ದು. ಮುನಿ ಜನರ ತಪೋನಿಧಿ ಲೋಲನೆ ಶಂಭುಲಿಂಗ, ಜನನ ಮರಣ ಭಯ ಹರ ಜಿತಕಾಲನೆ ಶಂಭುಲಿಂಗ, ವನಜ ಭವಾಂಡ ಮಂಡಲ ಪರಿಪಾಲನೆ ಶಂಭುಲಿಂಗ ಅಂತಕ್ಕಂಥದ್ದು. ಈ ರೀತಿ ಎಲ್ಲನೂ ನಮಗೆ ಜನನ ಮರಣ ಅಂತಕ್ಕಂಥ ಅದು ಭಯರ ಅಂದ್ರೆ ಅದು ಜನನ ಮರಣ ಅಂತಕ್ಕಂಥ ಭಯ ಕೂಡ ದೂರ ಮಾಡಿಬಿಡ್ತಾನೆ. ಜಿತಕಾಲನೆ ಅಂದರೆ ಯಮನನ್ನು ಗೆದ್ದಂಥ ಶಂಭುಲಿಂಗನೇ, ವನಜ ಭವಾಂಡ ಮಂಡಲನೆ ಪರಿಪಾಲನೆ ಅಂದರೆ ಈ ರೀತಿ ನಮ್ಮ ಎಲ್ಲರನ್ನ ಕಾಪಾಡ್ತಕ್ಕಂಥ ಶಂಭುಲಿಂಗನೇ ಅಂತ. ಆಮೇಲೆ ಎರಡನೇ ನುಡಿ ಗಿರಿಜಯ ಕುಚ ಗಂಧ ವಕ್ಷಾನು ಲೇಪನೆ ಶಂಭುಲಿಂಗ, ಶಿರಧರಮನೆಯ ಶಿಂಗರ ವೆಣ್ಣಿ ನೋಪನೆ ಶಂಭುಲಿಂಗ, ಶರಣ ಸತಿಯ ನೊಲಿಸುವ ಸತ್ಕಲಾಪನೆ ಶಂಭುಲಿಂಗ, ಸರಸ ಸಂಗೀತ ಸಾಹಿತ್ಯ ಸಲ್ಲಾಪನೆ ಶಂಭುಲಿಂಗ ಅಂತ. ಇದು ಎರಡನೇ ನುಡಿ. ಗಿರಿಜಯ ಕುಚ ಗಂಧ ವಕ್ಷಾನು ಲೇಪನೆ ಶಂಭುಲಿಂಗ. ಶಂಭುಲಿಂಗ ಅಂದರೆ ಈ ಪಾರ್ವತಿಯನ್ನು ಸತಿಯಾಗಿ ಮಾಡ್ಕೊಂಡಿರ್ತಕ್ಕಂಥ ಪರಮೇಶ್ವರನೇ ಶಂಭುಲಿಂಗ ಅಂತ ಹೇಳ್ತಾರೆ. ಶಿರಧರ ಮನೆಯ ಸಿಂಗರ ವೆಣ್ಣಿ ನೋಪನೆ ಶಂಭುಲಿಂಗ ಅಂತ. ಶಿರದಲ್ಲಿ ಯಾವ ರೀತಿ ಅರಮನೆ ಅಂದರೆ ಗಂಗೆಯನ್ನು ತಲೆ ಮೇಲೇ ಒಂದು ಅರಮನೆ ರೀತಿ ಮಾಡಿಕೊಂಡು ಅಲ್ಲಿ ಗಂಗೆಯನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥ ಪರಮಾತ್ಮನೇ. ಶರಣ ಸತಿಯನ್ನು ಒಲಿಸುವ ಸತ್ಕಲಾಪನೆ ಶಂಭುಲಿಂಗ. ಶರಣ ಸತಿ ಲಿಂಗಪತಿ ಅಂತ ಹೇಳ್ತಾರೆ. ಆ ರೀತಿ ಅಲ್ಲಿ ಗುರು ಶಿಷ್ಯರದ್ದು ಹೇಳ್ತಾರೆ. ಸತ್ಕಲಾಪನೆ ಶಂಭುಲಿಂಗ. ಸರಸ ಸಂಗೀತ ಸಾಹಿತ್ಯ ಸಲ್ಲಾಪನೆ ಶಂಭುಲಿಂಗ. ಸರಸ ಸಂಗೀತ ಅಂದರೆ ಈ ರೀತಿ ಕೆಲವರಿಗೆ ಸಂಗೀತ ಗೊತ್ತಿರ್ತದ, ಕೆಲವರಿಗೆ ಸಾಹಿತ್ಯ ಗೊತ್ತಿರ್ತದ. ಆದರೆ ನಿಮಗೆ ಎಲ್ಲನೂ ಎರಡು ಸಂಗೀತ ಸಾಹಿತ್ಯ ಎಲ್ಲನೂ ಗೊತ್ತಿರ್ತಕ್ಕಂಥವನೇ ಶಂಭುಲಿಂಗ ಅಂತ ಹೇಳ್ತಾರೆ. ಇನ್ನು ಮೂರನೇ ನುಡಿ ಅಕಳಂಕ ಮಹಿಮ ಸುಗುಣ ಮಣಿಹಾರನೇ ಶಂಭುಲಿಂಗ, ಸಕಲ ಚರಾಚರ ಜೀವರಾಧಾರನೇ ಶಂಭುಲಿಂಗ, ವಿಕಸಿತ ಹೃದಯ ನಳಿನ ಹರ ಸಾಕಾರನೇ ಶಂಭುಲಿಂಗ, ಮುಕುತಿ ಸಂಪದ ಸಿದ್ಧಿ ಸಮುದೋಯಾಧಾರನೇ ಶಂಭುಲಿಂಗ ಅಂತ. ಇದು ಮೂರನೇ ನುಡಿ. ಇದು ಅಕಳಂಕ ಮಹಿಮ ಸುಗುಣ. ಅಕಳಂಕ ಅಂದರೆ ಕಳಂಕರಹಿತವಾಗಿರ್ತಕ್ಕಂಥ, ಮಹಿಮ ಅಂದರೆ ಮಹತ್ವ ಉಳ್ಳತಕ್ಕಂಥ, ಸುಗುಣಮಣಿ ಅಂದರೆ ಸದ್ಗುಣಗಳೆಂಬ ರತ್ನಗಳನ್ನು, ಹಾರನೆ ಅಂದರೆ ಮಾಲೆ ಹಾರಗಳನ್ನು, ಆ ಗುಣಗಳಂಥ ಸದ್ಗುಣಗಳಂಥ ಗುಣಗಳನ್ನು ಹಾರ ಮಾಡಿ ಹಾಕ್ಕೊಂಡಿರ್ತಕ್ಕಂಥ ಅವನೇ ಶಂಭುಲಿಂಗ. ಅಂದರೆ ಶಂಭುಲಿಂಗ ಸುಖವನ್ನು ಉಂಟು ಮಾಡ್ತಕ್ಕಂಥ ಪರಮಾತ್ಮನೇ. ಸಕಲ ಅಂದರೆ ಎಲ್ಲ ಚರಾಚರ ಜೀವರ ಅಂದರೆ
ಸ್ಥಿರಚರವಾದ ಜೀವಿಗಳಿಗೆ ಆಧಾರನೇ ಅಂದರೆ ಆಶ್ರಯವಾಗಿರ್ತಕ್ಕಂಥವನೇ ಪರಮಾತ್ಮ. ಅರಳಿದ ಹೃದಯ ನಳಿನ, ಹೃದಯ ಎಂಬ ಕಮಲಕ್ಕೆ ಹಂಸಾಕಾರನೇ, ಸೂರ್ಯನ ಸದೃಶವಾದವನೇ ಅಂದರೆ ಈ ಸೂರ್ಯಗೆ ಸಮವಾಗಿರ್ತಕ್ಕಂಥವನೇ, ಅಂದರೆ ಆ ರೀತಿ ಸದೃಶವಾಗಿರ್ತಕ್ಕಂಥವನೇ ಶಂಭುಲಿಂಗ ಅಂತ ಹೇಳ್ತಾರೆ. ಹಾಗಾಗಿ ಮೋಕ್ಷ ಮತ್ತು ಐಶ್ವರ್ಯ ಸಂಪತ್ ಸಿದ್ಧಿಯನ್ನು, ಅಷ್ಟಸಿದ್ಧಿಗಳ ಸಮುದಾಯನ ಎಲ್ಲನೂ ಕೊಡ್ತಕ್ಕಂಥವನೇ ಶಂಭುಲಿಂಗ ಅಂತ ಹೇಳ್ತಾರೆ. ಈ ರೀತಿ ಹೇಳ್ತಾರೆ. ಇದ್ಯಾವುದು ಈ ಪದ ಇದನ್ನ ಕೇಳಿಬಿಟ್ಟು ಯಾರಿಗೆ ಅಲ್ಲಿ ಷಡಕ್ಷರಿಗಳಿಗೆ ಭಾಳ ಏನು ಆಶ್ಚರ್ಯದಿಂದ ಅದನ್ನು ಕೇಳ್ತಾ ಇರ್ತಾರೆ. ಅದೇ ಫಸ್ಟ್ ಟೈಮ್ ಅವ್ರು ಕೇಳ್ತಾ ಇರೋದು ಹಾಡ. ಅಂದರೆ ಪರಮ ಪಾವನ ಪಂಚಮುಖ ದಯಾ ಸಿಂಧುವೆ ಶಂಭುಲಿಂಗ ವರದ ವಾಸವನತ ಲೋಕೈಕ ಬಂಧುವೆ ಶಂಭುಲಿಂಗ ಅಂತಕ್ಕಂಥದ್ದು. ಇದು ಆ ದಿವಸ ಅಲ್ಲಿ ಮಂಗಳಾರತಿ ಸಮಯದಲ್ಲಿ ಹಾಡ್ತಿರ್ತಾರೆ. ಇದನ್ನು ಹಾಡೋದನ್ನು ಕೇಳಿ ಅದನ್ನು ಭಾಳ ಖುಷಿ ಪಡ್ತಾರೆ. ಗೀತೆ ಮುಗಿಯಿತು, ಭಕ್ತರೆಲ್ಲ ಕೈ ಮುಗಿದು ಪ್ರಸಾದವನ್ನು ಪಡೆದು ಹೊರಗೆ ನಡೆದರು. ಆಗ ಷಡಕ್ಷರಿಗಳು ಕೇಳಿದರು ನಿಜಗುಣರನ್ನು, ಇದು ನಿಮ್ಮ ಹೊಸ ಗೀತೆ ಎಂಬಂತೆ ತೋರುತ್ತದೆ, ತುಂಬ ಚೆನ್ನಾಗಿ ಬಂದಿದೆ ಶಂಭುಲಿಂಗನ ಸ್ಮರಣೆ ಅಂತ ಅಲ್ಲಿ ಯಾರು ಕೇಳ್ತಾರ, ಇವರು ಯಾರು ಷಡಕ್ಷರಿಗಳು ನಿಜಗುಣರನ್ನು ಕೇಳ್ತಾರೆ. ಇದು ನಿಮ್ಮದೇನು ಹೊಸ ಗೀತೆ ಅಂತ ಕಾಣಿಸ್ತದ, ತುಂಬ ಚೆನ್ನಾಗಿ ಬಂದಿದೆ ಶಂಭುಲಿಂಗನ ಸ್ಮರಣೆ ಅಂತ ಹೇಳ್ತಾರೆ. ಅದಕ್ಕೆ ನಿಜಗುಣರು ಏನು ಹೇಳ್ತಾರೆ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಮುಂದಿನ ಕ್ಲಾಸಲ್ಲಿ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ ಅಂತ ಹೇಳಿ ಇಷ್ಟು ಹೇಳಿ ಎರಡು ಮಾತುಗಳನ್ನ ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ. ಶಿವಕಾರಣ ಸ್ಥಳ ಅಲ್ಲಿ ಮುಂದಿನ ಕ್ಲಾಸಲ್ಲಿ ನೋಡೋಣ. ಇಷ್ಟು ಹೇಳಿ ಎರಡು ಮಾತುಗಳು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.